ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕಥೆ ಭಾಗ 23. ಚಂಚಲ ಯಾವಾಗ ನಿಷ್ಠುರವಾಗಿ ನಾನು ನಿನ್ನಿಂದ ದೂರವಾಗುವುದಿಲ್ಲ ರಮೇಶ್. ಒಂದು ವೇಳೆ ನಾನು ನಿನ್ನನ್ನು ದೂರವಾಗುವ ಸಂದರ್ಭ ಬರುವುದು ನನ್ನ ಸಾವಿನ ನಂತರವೇ ಎಂದು ಹೇಳುತ್ತಾಳೋ ಆಗ ರಮೇಶ್ಗೆ ಇನ್ನೆಲ್ಲಿ ಇವಳನ್ನು ನಾನು ಅವಾಯ್ಡ್ ಮಾಡಿದರೆ ಅವಳನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯದಿಂದ ರಮೇಶ್ ತನ್ನ ಮನದಲ್ಲಿದ್ದ ಪ್ರೀತಿಯ ಗುಟ್ಟನ್ನು ತೆರೆದು ಇಡುತ್ತಾನೆ ಚಂಚಲಳ ಮುಂದೆ. ರಮೇಶ್ ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಕೇಳಿದ ಚಂಚಲಾಗೆ ಕುಣಿದಾಡುವಂತಾಯಿತು. ನೀನು ನಿಜ ಹೇಳುತ್ತಿದ್ದೀಯ ರಮೇಶ್, ನೀನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಹೌದು, ನಾನು ನಿನ್ನನ್ನು ಹುಚ್ಚನ ರೀತಿ ಪ್ರೀತಿ ಮಾಡುತ್ತಿದ್ದೇನೆ ಮುದ್ದು. ನಿನ್ನಿಂದ ದೂರವಾದರೂ ನಿನ್ನ ಒಳ್ಳೆಯದನ್ನೇ ಬಯಸುತ್ತೇನೆ ನಾನು. ನಿನಗೆ ಸಣ್ಣ ನೋವಾದರೂ ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಅಂಥದ್ದರಲ್ಲಿ ಸಾವಿನ ಮಾತುಗಳನ್ನು ಆಡುತ್ತೀಯಾ? ಪ್ಲೀಸ್, ಈ ರೀತಿ ಮಾತುಗಳನ್ನು ಆಡಿ ನನಗೆ ನೋವು ಕೊಡಬೇಡ ಎಂದು ಹೇಳುತ್ತಾನೆ ರಮೇಶ್. ಚಂಚಲ ಖುಷಿಯಿಂದ ಅವನ ಮುಖದ ತುಂಬ ಮುತ್ತುಗಳನ್ನು ಪೋಣಿಸಿ, ನನಗೆ ತುಂಬ ಖುಷಿಯಾಗುತ್ತಿದೆ ರಮೇಶ್. ನಾನು ನಿನ್ನನ್ನು ಬಲವಂತದಿಂದ ಪ್ರೀತಿಗೆ ಬೀಳಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದೆ. ಆದರೆ ನೀನು ಕೂಡ ನನ್ನನ್ನು ಪ್ರೀತಿ ಮಾಡುತ್ತಿದ್ದೀಯ ಎಂದು ಕೇಳಿದಾಕ್ಷಣ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ? ಯಾಕೆ ಈ ವಿಷಯ ನನಗೆ ಮೊದಲೇ ಹೇಳದೆ ಇಷ್ಟು ಸತಾಯಿಸಿದ್ದು ನೀನು ಎಂದು ಕೇಳುತ್ತಾಳೆ ಚಂಚಲ. ರಮೇಶ್ ಚಂಚಲಳನ್ನೇ ನೋಡುತ್ತಾ, ನನಗೂ ನಿನಗೂ ಯಾವ ವಿಚಾರದಲ್ಲೂ ಹೊಂದಾಣಿಕೆಯಾಗುವುದಿಲ್ಲ ಚಂಚಲ. ನೀನು ಶ್ರೀಮಂತ ಮನೆಯ ಹುಡುಗಿ. ನನ್ನಂಥ ಬಡವನ ಮನೆಯಲ್ಲಿ ನೀನು ಹೇಗೆ ಹೊಂದಿಕೊಳ್ಳುತ್ತೀಯ? ನನ್ನ ನಂಬಿ ನೀನು ಬಂದರೆ ನಿನಗೆ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ. ನೀನು ಕೂಡ ನನ್ನ ಜೊತೆ ನಾನು ನಡೆಸುವ ರೀತಿ ಮಿಡಲ್ ಕ್ಲಾಸ್ ಜೀವನವನ್ನು ನಡೆಸಬೇಕಾಗುತ್ತದೆ. ಅದಕ್ಕೆ ಇಷ್ಟು ದಿನ ನನ್ನ ಪ್ರೀತಿಯನ್ನು ನನ್ನ ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡು ನಿನ್ನಿಂದ ದೂರ ಸರಿಯುತ್ತಿದ್ದೆ. ದೂರದಿಂದಾದರೂ ನೀನು ಸಂತೋಷವಾಗಿರುವುದನ್ನು ನೋಡಿ ನಾನು ಕೂಡ ಖುಷಿಪಡುತ್ತಿದ್ದೆ. ಈಗಲೂ ನೀನು ದುಡುಕಬೇಡ, ಯೋಚನೆ ಮಾಡು ಚಂಚಲ. ಮುಂದೆ ನನ್ನ ಜೊತೆ ನಿನ್ನ ಜೀವನ ತುಂಬ ಕಷ್ಟವಾಗುತ್ತದೆ. ಆದ್ದರಿಂದ ಹೇಳುತ್ತಿದ್ದೇನೆ, ನೀನು ನನ್ನನ್ನು ಮರೆತು ಈ ಸಾವಿನ ಮಾತುಗಳನ್ನು ಆಡದೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಹುಡುಗನನ್ನು ಆರಿಸಿ ಮದುವೆಯಾಗು ಪ್ಲೀಸ್ ಎನ್ನುತ್ತಾನೆ ರಮೇಶ್. ನೋಡು ರಮೇಶ್, ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ಗೊತ್ತಿಲ್ಲದೆ ಇರುವಾಗಲೇ ನಾನು ನಿನ್ನಿಂದ ದೂರವಾಗಲು ಇಚ್ಛಿಸಲಿಲ್ಲ. ಈಗ ನೀನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ತಿಳಿದ ಮೇಲೂ ಕೂಡ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಅಂತ ಹೇಗೆ ಅಂದುಕೊಳ್ಳುತ್ತಿದ್ದೀಯಾ? ನೋಡು, ನಾನು ಶ್ರೀಮಂತೆ ಮನೆಯ ಹುಡುಗಿ. ನಾನು ನಿನ್ನ ಬಡತನದಲ್ಲಿ ಹೊಂದಾಣಿಕೆಯಾಗುವುದಿಲ್ಲ ಎಂದು ನಾನು ಯಾವತ್ತಾದರೂ ಹೇಳಿದ್ದೀನ ನಿನಗೆ? ನನಗೆ ನಿನ್ನ ಪ್ರೀತಿ ಒಂದೇ ಸಾಕು ರಮೇಶ್. ಬೊಗಸೆಯಷ್ಟು ಪ್ರೀತಿಯನ್ನು ನೀನು ನನಗೆ ಕೊಟ್ಟರೆ ಅಷ್ಟೇ ಸಾಕು ರಮೇಶ್. ನೀನೊಬ್ಬನ ಮುಂದೆ ನನಗೆ ಎಲ್ಲ ಶೂನ್ಯ. ಪ್ಲೀಸ್ ರಮೇಶ್, ನನ್ನನ್ನು ಬಿಟ್ಟು ಹೋಗು. ನಿನ್ನ ಯೋಗ್ಯತೆಗೆ ತಕ್ಕನಾದ ಹುಡುಗನನ್ನು ಮದುವೆಯಾಗು. ನನಗೂ ನಿನಗೂ ಯಾವುದರಲ್ಲೂ ಹೊಂದಾಣಿಕೆ ಇಲ್ಲ ಅಂತ ಈ ರೀತಿಯ ಮಾತುಗಳನ್ನು ಆಡಬೇಡ. ನೀನು ಎಷ್ಟು ಹೇಳಿದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಸುಮ್ಮನೆ ಇಲ್ಲಸಲ್ಲದನ್ನು ಮಾತನಾಡಿ ಸಮಯ ವ್ಯರ್ಥ ಮಾಡಬೇಡ. ಈ ಕ್ಷಣ ನನಗೆ ತುಂಬ ಖುಷಿಯಾದ ಕ್ಷಣ. ನೀನು ನನ್ನ ಪ್ರೀತಿ ಮಾಡುತ್ತಿದ್ದೀಯ ಎಂದು ತಿಳಿದ ಕ್ಷಣ ನನ್ನ ಮನಸ್ಸು ಚಿಟ್ಟೆಯ ರೀತಿ ಹಾರಾಡುತ್ತಿದೆ. ಐ ಲವ್ ಯು ರಮೇಶ್, ಐ ಲವ್ ಯು ಎಂದು ಅವನನ್ನು ಗಟ್ಟಿಯಾಗಿ ತಬ್ಬುತ್ತಾಳೆ ಚಂಚಲ. ರಮೇಶ್ ಕಣ್ಣು ಮುಚ್ಚಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಏನೊಂದು ಹೇಳದೆ ಚಂಚಲಳನ್ನು ಬಳಸುತ್ತಾ ಅವಳ ಹಣೆಗೆ ಮುತ್ತನ್ನು ನೀಡುತ್ತಾನೆ. ಬರೀ ಮುತ್ತನ್ನು ನೀಡಿದರೆ ಸಾಕಾಗುವುದಿಲ್ಲ. ನಾನು ನಿನಗೆ ಐ ಲವ್ ಯು ಅಂತ ಹೇಳಿದೆ. ನೀನು ನನಗೆ ಐ ಲವ್ ಯು ಹೇಳು ಎಂದು ಚಂಚಲ ಮುಖ ಊದಿಸಿಕೊಂಡು ಹೇಳುತ್ತಾಳೆ. ರಮೇಶ್ ಚಂಚಲಳ ಮುದ್ದು ಮುಖವನ್ನು ನೋಡುತ್ತಾ, ನೀನು ನನ್ನ ಜೀವ ಕಣೆ. ಬಾಯಿ ಬಿಟ್ಟು ಹೇಳಿದರೆ ಮಾತ್ರ ನಿನಗೆ ಅರ್ಥವಾಗುತ್ತದೆ ಎಂದರೆ ಹೇಳುತ್ತೇನೆ. ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು ಎನ್ನುತ್ತಾನೆ ರಮೇಶ್. ಏನು ಎನ್ನುತ್ತಾಳೆ ಚಂಚಲ. ಇನ್ಯಾವತ್ತೂ ನೀನು ನನ್ನ ಮುಂದೆ ಕಣ್ಣೀರು ಹಾಕಬಾರದು ಮತ್ತು ಸಾಯುವ ಮಾತುಗಳನ್ನು ಕೂಡ ಆಡಬಾರದು ಎನ್ನುತ್ತಾನೆ ರಮೇಶ್. ಅಷ್ಟೇ ತಾನೇ? ನೀನು ನನಗೆ ಸಿಕ್ಕ ಮೇಲೆ ನಾನ್ಯಾಕೆ ಈ ರೀತಿ ಮಾತುಗಳನ್ನು ಆಡಲಿ? ನಾನೇಕೆ ಕಣ್ಣೀರು ಹಾಕಲಿ? ನಿನಗೋಸ್ಕರ ಮಾತ್ರ ನಾನು ಕಣ್ಣೀರು ಹಾಕುವುದು. ನೀನೇ ನನಗೆ ಸಿಕ್ಕ ಮೇಲೆ ನನಗೆ ಇನ್ಯಾವುದೂ ಬೇಡ. ನನಗೆ ನಿನ್ನ ಪ್ರೀತಿ ಒಂದೇ ಸಾಕು ಎನ್ನುತ್ತಾಳೆ ಚಂಚಲ. ರಮೇಶ್ ಚಂಚಲಳನ್ನೇ ನೋಡುತ್ತಾ ಸುಮ್ಮನೆ ನಿಲ್ಲುತ್ತಾನೆ. ಏನು ಆ ರೀತಿ ನೋಡುತ್ತಿದ್ದೀಯಾ? ಕಣ್ಣೀರು ಹಾಕುವುದಿಲ್ಲ, ಸಾಯುವ ಮಾತನ್ನು ಆಡುವುದಿಲ್ಲ ಅಂತ ಹೇಳಿದ್ದನಲ್ಲ, ಈಗ ಹೇಳು ಐ ಲವ್ ಯು ಅಂತ
ಎಂದು ಕೇಳುತ್ತಾಳೆ ಚಂಚಲ. ನನ್ನ ಮುದ್ದು ಕಣೆ ನೀನು, ಐ ಲವ್ ಯು ಎನ್ನುತ್ತಾನೆ ರಮೇಶ್. ಹಬ್ಬ, ಈಗ ನನಗೆ ನೆಮ್ಮದಿಯಾಯಿತು ಎನ್ನುತ್ತಾಳೆ ಚಂಚಲ. ನಿಮ್ಮ ಮಾತು ಮುಗಿದಿದ್ದರೆ ನಾವು ಕೂಡ ಒಳಗೆ ಬರಬಹುದಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಬಾಗಿಲಿನಿಂದ ಹೊರಗೆ ನಿಂತು. ರಮೇಶ್ ಗಾಬರಿಯಿಂದ ಚಂಚಲಳಿನ ದೂರ ಹೋಗುತ್ತಾನೆ. ಅಯ್ಯೋ ರಮೇಶ್, ಯಾಕೆ ಈ ರೀತಿ ಗಾಬರಿಯಾಗುತ್ತೀರಾ ಎಂದು ಹೇಳಿ ಚಂಚಲ ತಾನೇ ಹೋಗಿ ರೂಮಿನ ಬಾಗಿಲನ್ನು ತೆಗೆಯುತ್ತಾಳೆ. ಬಾಗಿಲ ಬಳಿ ಸಿದ್ಧಾರ್ಥ್ ಮತ್ತು ಅಂಜಲಿ ನಗುತ್ತಾ ನಿಂತಿರುತ್ತಾರೆ. ಸಿದ್ದು, ಅಂಜಲಿ, ನಿಮಗೆ ವಿಷಯ ಗೊತ್ತಾ? ಬರೀ ನಾನು ಮಾತ್ರ ರಮೇಶ್ನನ್ನು ಪ್ರೀತಿಸುತ್ತಿರಲಿಲ್ಲ, ಅವನು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆ. ಆದರೆ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದ ಗೊತ್ತಾ. ಇವತ್ತು ನನ್ನ ಬಳಿ ಎಲ್ಲವನ್ನೂ ಹೇಳಿಕೊಂಡ ಎಂದು ಖುಷಿಯಿಂದ ಮುದ್ದು ಮುದ್ದಾಗಿ ಹೇಳುತ್ತಾಳೆ ಚಂಚಲ. ನನಗೆ ಎಲ್ಲ ಗೊತ್ತು ಚಂಚಲ. ನಾವು ನಿಮ್ಮ ರೂಮಿನ ಬಳಿ ಬಂದು ತುಂಬ ಸಮಯವಾಯಿತು. ಇಷ್ಟು ಹೊತ್ತು ನೀವು ಆಡಿದ ಮಾತುಗಳೆಲ್ಲವನ್ನು ಕೇಳಿಸಿಕೊಂಡೆವು. ಆದರೆ ಇದಕ್ಕೆ ಕಾರಣ ನಾನಲ್ಲ ರಮೇಶ್, ನಿನ್ನ ತಂಗಿ ಅಂಜಲಿ ಎಂದು ಅವಳ ಕಡೆ ಮುಖ ಮಾಡಿ ತೋರಿಸುತ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್, ನಾವು ನಿಮ್ಮ ಮಾತುಗಳನ್ನೆಲ್ಲವನ್ನು ಕೇಳಿಸಿಕೊಂಡೆವು ಎಂದಾಗ ರಮೇಶ್ ಮುಜುಗರದಿಂದ ಕೈ ಇಸಿಕಿಕೊಳ್ಳುತ್ತಾನೆ. ಅದನ್ನು ನೋಡಿದ ಅಂಜಲಿ, ಅಣ್ಣ, ಅದು ನಾನು ಅಡುಗೆ ಮನೆಯಿಂದ ಹೊರಗೆ ಬರುವಾಗ ನೀನು ಕೋಪದಿಂದ ಚಂಚಲ ರೂಮಿಗೆ ಹೋಗಿದ್ದನ್ನು ನಾನು ನೋಡಿದೆ. ಎಲ್ಲಿ ಚಂಚಲ ಏನು ಎಡವಟ್ಟು ಮಾಡಿಕೊಂಡರೋ ಆ ಎಡವಟ್ಟಿಗೆ ನೀನು ಎಲ್ಲಿ ಅವರಿಗೆ ಹೊಡೆದು ಬಿಡುತ್ತೀಯೋ ಎಂದು ಸಿದ್ಧಾರ್ಥ್ ಸರ್ನನ್ನು ಕರೆದುಕೊಂಡು ಬಂದೆ ಅಷ್ಟೇ ಎಂದು ಅಲ್ಲು ಬಿಡುತ್ತಾಳೆ ಅಂಜಲಿ. ಮುಜುಗರ ಪಡಬೇಡ ರಮೇಶ್, ನಾನು ನಿನಗೆ ಮೊದಲೇ ಹೇಳಿದ್ದೆ, ಸುಮ್ಮನೆ ಇಲ್ಲಸಲ್ಲದನ್ನು ಯೋಚನೆ ಮಾಡಿ ಚಂಚಲಳನ್ನು ದೂರ ಮಾಡಬೇಡ. ಅವಳು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು. ನೀನೇ ಸುಮ್ಮನೆ ಇಷ್ಟು ದಿನ ಸಮಯ ವ್ಯರ್ಥ ಮಾಡಿದೆ ಎನ್ನುತ್ತಾನೆ ಸಿದ್ಧಾರ್ಥ್. ಅಣ್ಣ, ಅಂತೂ ನಿನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಚಂಚಲಳ ಮುಂದೆ ನೀನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದೆಯಲ್ಲ, ಅದೇ ನನಗೆ ಖುಷಿ ಎಂದು ರಮೇಶ್ ಬಳಿ ಹೋಗುತ್ತಾಳೆ ಅಂಜಲಿ. ರಮೇಶ್ ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು ನಿಮಗೆ ಮೊದಲೇ ಗೊತ್ತಿತ್ತಾ ಎಂದು ಕೇಳುತ್ತಾಳೆ ಚಂಚಲ. ಆ ಚಂಚಲ, ನನಗೆ ಮತ್ತು ಅಂಜಲಿಗೆ ಮೊದಲೇ ಗೊತ್ತಿತ್ತು ಎಂದು ಹೇಳುತ್ತಾನೆ ಸಿದ್ಧಾರ್ಥ್. ನನ್ನನ್ನು ಪ್ರೀತಿಸುತ್ತಾ ನನಗೆ ಹೇಳದೆ ನಿಮಗೆ ಹೇಳಿಕೊಂಡಿದ್ದಾರಾ? ನಾನು ನೋಡಿದರೆ ಹುಚ್ಚಿಯ ಹಾಗೆ ಹೇಗೆ ಇವರಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿಸಲಿ ಎಂದು ಯೋಚನೆ ಮಾಡುತ್ತಿದ್ದೆ ಎಂದು ಹುಸಿಮುನಿಸು ತೋರಿಸುತ್ತಾಳೆ ಚಂಚಲ. ನಮಗೇನು ರಮೇಶ್ ಹೇಳಲಿಲ್ಲ ಚಂಚಲ. ಅವನು ನಿನಗೆ ತೋರಿಸುವ ಕಾಳಜಿ, ಒಂದು ದಿನ ನೀನು ಆಫೀಸಿಗೆ ಬರದಿದ್ದಾಗ ಅವನ ಚಡಪಡಿಕೆ, ನೀನು ಅವನ ಮುಂದೆ ಇದ್ದಾಗ ಅವನ ಕಣ್ಣೋಟ ಎಲ್ಲ ತಿಳಿಸುತ್ತಿತ್ತು ರಮೇಶ್ ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್. ಹೌದಾ, ಆದರೆ ನನಗೆ ಗೊತ್ತಾಗಲೇ ಇಲ್ಲ ಎಂದು ಕೇಳುತ್ತಾಳೆ ಚಂಚಲ. ನೀನು ರೌಡಿಯ ರೀತಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನೀನು ಕೂಡ ನನ್ನನ್ನು ಪ್ರೀತಿಸಬೇಕು, ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ, ನಾನು ನಿನ್ನನ್ನೇ ಮದುವೆಯಾಗುವುದು, ನೀನು ನನ್ನನ್ನು ಒಪ್ಪಿಕೊಳ್ಳಲೇಬೇಕು ಎಂದು ಅವನ ಹಿಂದೆ ಸುತ್ತುವುದನ್ನು ಬಿಟ್ಟು ಅವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದ್ದರೆ ನಿನಗೂ ಅರ್ಥವಾಗುತ್ತಿತ್ತು ಎಂದು ಹೇಳುತ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಮಾತಿಗೆ ರಮೇಶ್ ಮತ್ತು ಅಂಜಲಿ ನಗುತ್ತಾರೆ. ನಾನೇನು ರೌಡಿ ಅಲ್ಲ, ಎಲ್ಲಿ ರಮೇಶ್ನನ್ನು ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯದಿಂದ ಆ ರೀತಿ ಆಡುತ್ತಿದೆ ಅಷ್ಟೇ ಎಂದು ಮೂತಿ ತಿರುಗಿಸುತ್ತಾಳೆ ಚಂಚಲ. ಆಯಿತು ಬಿಡಮ್ಮ ತಾಯಿ, ಅಂತೂ ಎಲ್ಲ ಕ್ಲಿಯರ್ ಆಯ್ತಲ್ಲ, ಅಷ್ಟೇ ಸಾಕು ಎನ್ನುತ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಸರ್, ನಿಮಗೇನು ಬೇಜಾರಿಲ್ಲ ತಾನೇ ನಾನು ಚಂಚಲಳನ್ನು ಒಪ್ಪಿರುವುದು ಎಂದು ಕೇಳುತ್ತಾನೆ ರಮೇಶ್. ಅಯ್ಯೋ ರಮೇಶ್, ನಿನಗಿಂತ ಒಳ್ಳೆಯ ಹುಡುಗ ಬೇಕೇನೋ ನಮ್ಮ ಚಂಚಲಾಗೆ. ಅವಳು ಅದೃಷ್ಟ ಮಾಡಿದಳು ನಿನ್ನ ಪ್ರೀತಿ ಪಡೆಯಲು ಎನ್ನುತ್ತಾನೆ ಸಿದ್ಧಾರ್ಥ್. ಹಾಗಲ್ಲ ಸರ್, ಅದು ನಿಮ್ಮ ಅತ್ತೆ ಚಂಚಲ ಬಗ್ಗೆ ತುಂಬ ಕನಸುಗಳನ್ನು ಕಂಡಿದ್ದಾರೆ. ಅಂಥದ್ರಲ್ಲಿ ನಾನು ಬಡವ ಅನಾಥ ಬೇರೆ, ಅವರು ನನ್ನನ್ನು ಒಪ್ಪುವುದಿಲ್ಲವೇನೋ ಎಂದು ಹಿಂಜರಿಕೆಯಲ್ಲಿಯೇ ಕೇಳುತ್ತಾನೆ ರಮೇಶ್. ಅಯ್ಯೋ, ಆ ರೀತಿ ಏನೂ ಇಲ್ಲ ರಮೇಶ್, ನಮ್ಮ ಅತ್ತೆ ತುಂಬ ಒಳ್ಳೆಯವರು. ಸಮಯ ನೋಡಿ ಅವರಿಗೆ ಸಮಾಧಾನದಿಂದ ವಿವರಿಸಿ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ. ಅದಲ್ಲದೆ ಚಂಚಲ ಆಸೆಗೆ ಅವರು ಯಾವತ್ತೂ ಅಡ್ಡಿ ಬರುವುದಿಲ್ಲ. ಚಂಚಲ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅವರಿಗೆ ಎನ್ನುತ್ತಾನೆ ಸಿದ್ಧಾರ್ಥ್. ಥ್ಯಾಂಕ್ ಯು ಸರ್ ಎನ್ನುತ್ತಾನೆ ರಮೇಶ್. ಪ್ಲೀಸ್ ರಮೇಶ್, ಯಾವಾಗಲೂ ಸಿದ್ಧಾರ್ಥ್ ಸರ್ ಸರ್ ಎಂದು ಕರೆಯಬೇಡ. ನಮ್ಮಿಬ್ಬರ ಮಧ್ಯೆ ಒಳ್ಳೆಯ ಸ್ನೇಹವಿದೆ ಎಂದು ನಾನು ನಂಬಿದ್ದೇನೆ. ಆದ್ದರಿಂದ ನೀನು ನನ್ನನ್ನು ಸಿದ್ಧಾರ್ಥ್ ಎಂದು ಕರೆದರೆ ಸಾಕು ಎನ್ನುತ್ತಾನೆ ಸಿದ್ಧಾರ್ಥ್. ಆಯಿತು ಎಂದು ನಗುತ್ತಾನೆ ಒಪ್ಪಿಕೊಳ್ಳುತ್ತಾನೆ ರಮೇಶ್. ನಿಮ್ಮ ಮಾತು ಮುಗಿದಿದ್ದರೆ ಇವಾಗ ಊಟಕ್ಕೆ ಹೋಗೋಣವಾ?
ಅಂಜಲಿ ಅಡುಗೆ ಆಯ್ತಾ, ನಾವು ಊಟಕ್ಕೆ ಬರಬಹುದಾ ಎಂದು ಕೇಳುತ್ತಾಳೆ ಚಂಚಲ. ಅಡಿಗೆ ಆಗಿದೆ ಚಂಚಲ, ಬನ್ನಿ ಎಲ್ಲರೂ ಹೋಗೋಣ ಎಂದು 4 ಜನ ಕೂಡ ಕೆಳಗೆ ಹೋಗುತ್ತಾರೆ. ಎಲ್ಲರೂ ಎಲ್ಲಿಗೆ ಹೋಗಿದ್ರಿ? ಬಿಸಿ ಆರುವ ಮುಂಚೆ ಊಟವನ್ನು ಮುಗಿಸಿಬಿಡಿ. ಅಂಜಲಿ ತುಂಬ ರುಚಿಯಾಗಿ ಅಡುಗೆ ಮಾಡಿದ್ದಾಳೆ, ಎಷ್ಟು ಪರಿಮಳ ಬರುತ್ತಿದೆ ಗೊತ್ತಾ ಎಂದು ಗಿರಿಜಾರವರು ಹೇಳುತ್ತಾರೆ. ಮೋಹನ್ ರವರು ಕೂಡ, ಹೌದು ಗಿರಿಜಾ, ಅಂಜಲಿ ಮಾಡಿರುವ ಅಡಿಗೆ ನನ್ನ ರೂಮಿನ ತನಕವೂ ಬರುತ್ತಿದೆ. ನನಗೆ ತುಂಬ ಹೊಟ್ಟೆ ಹಸಿವು ಆಗುತ್ತಿದೆ, ಬೇಗ ಬಡಿಸಮ್ಮ ಎಂದು ಹೇಳಿ ಡೈನಿಂಗ್ ಟೇಬಲ್ ಚೇರ್ ಎಳೆದು ಕೂರುತ್ತಾರೆ ಮೋಹನ್ ರವರು. ಚಂಚಲ, ರಮೇಶ್, ಸಿದ್ಧಾರ್ಥ್ ಮತ್ತು ಮೋಹನ್ ರವರು ಊಟಕ್ಕೆ ಕೂತರೆ ಗಿರಿಜಾರವರು ಮತ್ತು ಅಂಜಲಿ ಊಟವನ್ನು ಬಡಿಸಲು ನಿಲ್ಲುತ್ತಾರೆ. ಅಂಜಲಿ ಗಿರಿಜಾರವರನ್ನು ಕೂಡ ಬಲವಂತದಿಂದ ಊಟಕ್ಕೆ ಕೂರಿಸುತ್ತಾ ತಾನೊಬ್ಬಳೇ ಊಟವನ್ನು ಎಲ್ಲರಿಗೂ ಬಡಿಸಲು ಮುಂದಾಗುತ್ತಾಳೆ. ಅಂಜಲಿ ಊಟಕ್ಕೋಸ್ಕರ ಬಾಳೆ ಎಲೆಗಳನ್ನು ತರಿಸಿರುತ್ತಾಳೆ. ಮೊದಲು ಎಲ್ಲರಿಗೂ ಬಾಳೆ ಎಲೆ ಹಾಕಿ ಮೊದಲು ಕಾಯಿ ಹೋಳಿಗೆ, ಅದಕ್ಕೆ ತುಪ್ಪವನ್ನು ಮೊದಲು ಬಡಿಸುತ್ತಾಳೆ. ನಂತರ 2 ರೀತಿಯ ಪಲ್ಯ, ಪುಳಿಯೋಗರೆ, ಅನ್ನ ಸಾಂಬಾರ್, ಹಪ್ಪಳ, ಮಜ್ಜಿಗೆ, ಉಪ್ಪಿನಕಾಯಿ, 1 ರೀತಿಯ ಸ್ನ್ಯಾಕ್ಸ್ ಅನ್ನು ಮಾಡಿರುತ್ತಾಳೆ. ಎಲ್ಲವನ್ನು ನೀಟಾಗಿ ಎಲ್ಲರಿಗೂ ಬಡಿಸುತ್ತಾಳೆ. ಎಲ್ಲರೂ ತೃಪ್ತಿಯಿಂದ ಊಟ ಮಾಡುತ್ತಾರೆ. ಅವಳ ಕೈ ರುಚಿ ಎಲ್ಲರಿಗೂ ಹಿಡಿಸುತ್ತದೆ. ಮಧ್ಯದಲ್ಲಿ ಅಂಜಲಿಯನ್ನು ಕೂಡ ಊಟಕ್ಕೆ ಕೂರಿಸುತ್ತಾರೆ. ಅಂಜಲಿ, ನಿನ್ನ ಕೈ ರುಚಿಯನ್ನು ನಾನು 2ನೇ ಬಾರಿ ತಿನ್ನುತ್ತಿರುವುದು. ತುಂಬ ರುಚಿಯಾಗಿದೆ ಕಣಮ್ಮ. ತುಂಬ ದಿನವಾದ ಮೇಲೆ ಈ ರೀತಿಯ ಅಡುಗೆಯನ್ನು ಸವಿಯುತ್ತಿದ್ದೇನೆ ಎನ್ನುತ್ತಾರೆ ಮೋಹನ್ ರವರು. ಹೌದಾ, ಅಂಜಲಿ ಈ ಮೊದಲು ಇಲ್ಲಿ ಅಡುಗೆ ಮಾಡಿದ್ದಾಳಾ? ಯಾವಾಗ ಎಂದು ಕೇಳುತ್ತಾರೆ ಗಿರಿಜಾರವರು. ಗಿರಿಜಾರವರ ಮಾತಿಗೆ ಮೋಹನ್ ರವರು, ರಮೇಶ್ ಮತ್ತು ಚಂಚಲ, ಅಂಜಲಿ, ಸಿದ್ಧಾರ್ಥ್ ಎಲ್ಲ ಮುಖ ನೋಡಿಕೊಳ್ಳುತ್ತಾರೆ. ಅದು ಅತ್ತೆ, ಅಡುಗೆ ಮಾಡುವ ಲಕ್ಷ್ಮಮ್ಮ 1 ದಿನ ರಜಾ ಹಾಕಿದ್ದರು. ಅವತ್ತು ಅಪ್ಪನಿಗೆ ಹುಷಾರಿರಲಿಲ್ಲ. ಅಂಜಲಿ ಅಪ್ಪನ ಹತ್ತಿರ ಸೈನ್ ಹಾಕಿಸಿಕೊಳ್ಳುವುದಕ್ಕೆ ಮನೆಗೆ ಬಂದಿದ್ದಾಗ ನಾನು ಅಡುಗೆ ಮಾಡುತ್ತೇನೆ ಎಂದು ಮಾಡಿದ್ದರು. ಅವತ್ತು ಇವರ ಕೈ ರುಚಿ ನಾವು ನೋಡಿದ್ದೆವು ಎನ್ನುತ್ತಾನೆ ಸಿದ್ಧಾರ್ಥ್. ಹೌದಾ ಸಿದ್ದು, ನಿಜವಾಗಿಯೂ ಊಟ ತುಂಬ ರುಚಿಯಾಗಿದೆ ಅಂಜಲಿ. ಎಷ್ಟೋ ದಿನವಾಯಿತು ಗೊತ್ತಾ ಇಷ್ಟು ರುಚಿಯಾದ ಊಟವನ್ನು ಮಾಡಿ. ನನ್ನ ಅತ್ತಿಗೆ ಸುಮತಿ ಕೂಡ ಇದೇ ರೀತಿ ಅಡುಗೆ ಮಾಡುತ್ತಿದ್ದರು. ನನಗೆ ತುಂಬ ಖುಷಿಯಾಯಿತು ಮಗಳೇ ಎನ್ನುತ್ತಾರೆ ಗಿರಿಜಾರವರು. ಅಮ್ಮ, ಅಂಜಲಿ ತಾಯಿ ಕೂಡ ಹೀಗೆ ರುಚಿಯಾಗಿ ಅಡುಗೆ ಮಾಡುತ್ತಾರೆ. ಅವರ ಊರಿಗೆ ಹೋದಾಗ ಎಷ್ಟು ರುಚಿಯಾದ ಊಟವನ್ನು ಮಾಡುತ್ತಿದ್ದೆ ಗೊತ್ತಾ ನಾನು. ಎಲ್ಲ ಒಂಥರ ವೆರೈಟಿಯಾಗಿರುವ ಫುಡ್ಗಳು. ನಾನು ಎಂದೂ ಆ ರೀತಿಯ ಫುಡ್ಗಳನ್ನು ಟೇಸ್ಟ್ ಮಾಡೇ ಇರಲಿಲ್ಲ ಎನ್ನುತ್ತಾಳೆ ಚಂಚಲ. ಬರೀ ತಿನ್ನುವುದು ಹೊಗಳುವುದಲ್ಲ, ನೀನು ಕೂಡ ಈ ರೀತಿ ಅಡುಗೆ ಮಾಡುವುದನ್ನು ಕಲಿತುಕೋ. ಇದರಲ್ಲಿ ಒಂದು ಐಟಮ್ ಕೂಡ ನಿನಗೆ ಮಾಡಲು ಬರುವುದಿಲ್ಲ ಎನ್ನುತ್ತಾರೆ ಗಿರಿಜಾರವರು. ಆಯಿತು ಬಿಡಮ್ಮ, ಕಲಿತುಕೊಳ್ಳುತ್ತೇನೆ. ಅದಕ್ಕೆ ಯಾಕೆ ಈ ರೀತಿ ಸಿಡುಕುತ್ತೀಯ? ಹೇಗಿದ್ದರೂ ಮದುವೆಯಾದ ಮೇಲೆ ನಾನೇ ಅಲ್ವಾ ಅಡುಗೆ ಮಾಡುವುದು ಎನ್ನುತ್ತಾಳೆ ಚಂಚಲ. ಅಬ್ಬಾ, ಇಷ್ಟು ಒಳ್ಳೆಯ ಬುದ್ಧಿ ಯಾವಾಗ ಬಂತು ನಿನಗೆ? ಅಡುಗೆ ಮಾಡಲು ಕಲಿ ಎಂದರೆ ನಾನೇಕೆ ಅಡುಗೆ ಮಾಡಲಿ, ಕೆಲಸದವರು ಇರುತ್ತಾರಲ್ಲ ಎನ್ನುತ್ತಿದ್ದೆ. ಇವಾಗ ಯಾವ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು ನಿನಗೆ ಎನ್ನುತ್ತಾರೆ ಗಿರಿಜಾರವರು. ನೋಡು, ನೀನು ಯಾವಾಗಲೂ ನನ್ನನ್ನು ಈ ರೀತಿ ಆಡಿಕೊಂಡರೆ ನಾನು ಏನೂ ಕಲಿಯುವುದಿಲ್ಲ ಅಷ್ಟೇ ಎಂದು ಮುಖ ಊದಿಸಿಕೊಳ್ಳುತ್ತಾಳೆ ಚಂಚಲ. ಆಯಿತು, ನಾನೇನು ಹೇಳುವುದಿಲ್ಲ. ನೀನು ಎಲ್ಲ ಕೆಲಸಗಳನ್ನು ಕಲಿತುಕೊಂಡರೆ ನನಗೇ ಖುಷಿ ತಾನೆ ಎನ್ನುತ್ತಾರೆ ಗಿರಿಜಾರವರು. ಎಲ್ಲರೂ ಖುಷಿಯಿಂದ ಊಟ ಮಾಡಿ ಹಾಲ್ಗೆ ಬರುತ್ತಾರೆ. ಎಲ್ಲರೂ ಕೂತು ಮಾತನಾಡುತ್ತಿರುವಾಗ ಅಂಜಲಿ ತಾನು ತಯಾರಿಸಿದ್ದ ಎಲ್ಲ ಫ್ರೂಟ್ಸ್ಗಳ ಮಿಶ್ರಣದ ಐಸ್ ಕ್ರೀಮ್ನನ್ನು ತಂದು ಎಲ್ಲರಿಗೂ ಕೊಡುತ್ತಾಳೆ. ಯಾವಾಗ ಮಾಡಿದೆ ಅಂಜಲಿ ಎಂದು ಕೇಳುತ್ತಾರೆ ಗಿರಿಜಾರವರು. ಮೊದಲೇ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಅಮ್ಮ ಎನ್ನುತ್ತಾಳೆ ಅಂಜಲಿ. ಎಲ್ಲ ವಿಷಯಗಳು ನಿನಗೆ ಗೊತ್ತೂ ಅಲ್ಲವ ಅಂಜಲಿ. ಎಲ್ಲವನ್ನು ಎಷ್ಟು ನೀಟಾಗಿ ನಿಭಾಯಿಸುತ್ತೀಯ ನೀನು. ನಿನ್ನಂಥ ಒಳ್ಳೆಯ ಹುಡುಗಿ ನಮ್ಮ ಸಿದ್ಧಾರ್ಥ್ಗೆ ಸಿಗಬೇಕಾಗಿತ್ತು. ನನ್ನ ಮಗಳಂತಹ ಹಠಮಾರಿಯನ್ನು ಕಟ್ಟಿಕೊಂಡು ಏನು ಮಾಡುತ್ತಾನೋ ಅವನು ಎನ್ನುತ್ತಾರೆ ಗಿರಿಜಾರವರು. ಅತ್ತೆಯ ಮಾತನ್ನು ಕೇಳಿ ಸಿದ್ಧಾರ್ಥ್ಗೆ ಖುಷಿಯಾದರೆ ಅವನ ಖುಷಿಯನ್ನು ಕಂಡ ಮೋಹನ್ ರವರು ತಿನ್ನುತ್ತಿದ್ದ ಐಸ್ ಕ್ರೀಮ್ ನತ್ತಿ ಹತ್ತಿದಂತಾಗಿ ಮೆಲ್ಲಗೆ ಕೆಮ್ಮುತ್ತಾರೆ. ಆದರೆ ಚಂಚಲ ಇದೇ ಒಳ್ಳೆಯ ಸಮಯ ಎಂದು, ಅಮ್ಮ, ನೀನು ಹೇಳುತ್ತಿರುವುದು ಕರೆಕ್ಟಾಗಿದೆ. ನಾನು ಸಿದ್ಧಾರ್ಥ್ಗೆ ಯಾವ ಕಡೆಯಿಂದಲೂ ಒಳ್ಳೆಯ ಜೋಡಿ ಆಗುವುದಿಲ್ಲ. ಅವನು ಎಷ್ಟು ಪಾಪ ಅಲ್ಲವಾ, ತುಂಬ ಮುಗ್ಧ, ಒಳ್ಳೆಯ ಹುಡುಗ
ಅಂಥವನಿಗೆ ನನ್ನಂಥ ಹಠಮಾರಿ ಹುಡುಗಿ, ಮನೆ ಕೆಲಸ ಅಡುಗೆ ಏನೂ ಬಾರದ ನನ್ನನ್ನು ಏಕೆ ಅವನಿಗೆ ಕಟ್ಟುತ್ತೀಯ? ಅದರ ಬದಲು ಅಂಜಲಿ ಮತ್ತು ಸಿದ್ಧಾರ್ಥ್ಗೆ ಮದುವೆ ಮಾಡಿಬಿಡಿ. ಆಗ ಸಿದ್ಧಾರ್ಥ್ಗೆ ಒಳ್ಳೆಯ ಸಂಗಾತಿ ಕೂಡ ಸಿಕ್ಕಂತಾಗುತ್ತದೆ. ನೀನಂದುಕೊಂಡ ಹಾಗೆ ಒಳ್ಳೆಯ ಸೊಸೆ ಕೂಡ ಈ ಮನೆಗೆ ಬರುತ್ತಾಳೆ ಎಂದು ಯಾವ ಏರಿಳಿತವಿಲ್ಲದೆ ಹೇಳುತ್ತಾಳೆ ಚಂಚಲ. ಚಂಚಲಳ ಮಾತಿಗೆ ಮೋಹನ್ ರವರು, ಅಂಜಲಿ, ಸಿದ್ಧಾರ್ಥ್ ಮತ್ತು ರಮೇಶ್ ಕಕ್ಕಾಬಿಕ್ಕಿಯಾದರೆ ಗಿರಿಜರವರಿಗೆ ಮಾತ್ರ ಕೋಪ ಬರುತ್ತದೆ. ಏನೇ ಬಂದಿರೋದು ನಿನಗೆ? ಯಾವಾಗ ಏನು ಮಾತನಾಡಬೇಕು ಎಂದು ಗೊತ್ತಾಗುವುದಿಲ್ಲ ನಿನಗೆ? ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟು ಮಾತನಾಡು ಎಂದು ಗಿರಿಜರವರು ಚಂಚಲಾಗೆ ಗದರಿ, ತಪ್ಪು ತಿಳಿಯಬೇಡಮ್ಮ ಅಂಜಲಿ, ಇವಳು ಹೀಗೆ ಬಾಯಿಗೆ ಬಂದದ್ದೇ ಮಾತನಾಡುತ್ತಾಳೆ, ನೀನೇನು ಮುಜುಗರ ಪಡಬೇಡ ಎನ್ನುತ್ತಾರೆ. ಅಂಜಲಿ ಪರವಾಗಿಲ್ಲ ಅಮ್ಮ ಎಂದು ತಲೆ ಆಡಿಸುತ್ತಾಳೆ. ಚಂಚಲ ಸಪ್ಪೆ ಮುಖ ಮಾಡಿಕೊಂಡು ಕೂರುತ್ತಾಳೆ. ಅವಳ ಮಾತಿನ ಉದ್ದೇಶ ಗಿರಿಜರವರಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಾಯಿತು. ಎಲ್ಲರೂ ಸುಮ್ಮನೆ ಐಸ್ ಕ್ರೀಮ್ ತಿನ್ನಲು ಶುರು ಮಾಡುತ್ತಾರೆ. ಆಗ ಗೇಟಿನ ಬಳಿ ಜೋರಾಗಿ ಗಲಾಟೆ ಆಗುವ ಶಬ್ದ ಬರುತ್ತದೆ. ಏನದು ಹೊರಗಡೆ ಗಲಾಟೆ ನಡೆಯುತ್ತಾ ಇರುವಾಗಿದೆಯಲ್ಲ ಎಂದು ಮೋಹನ್ ರವರು ಮನೆಯ ಹೊರಗೆ ಬರುತ್ತಾರೆ. ಗೇಟಿನ ಬಳಿ ಒಂದು ಹುಡುಗಿ ವಾಚ್ಮ್ಯಾನ್ ಹತ್ತಿರ ಜಗಳವಾಡುತ್ತಿರುವುದು ಕಾಣುತ್ತದೆ ಮೋಹನ್ ರವರಿಗೆ. ಯಾವುದೋ ಹುಡುಗಿ ನಮ್ಮ ವಾಚ್ಮ್ಯಾನ್ ಹತ್ತಿರ ಜಗಳವಾಡುತ್ತಿದೆಯಲ್ಲ ಎಂದುಕೊಂಡು ಮೋಹನ್ ರವರು ವಾಚ್ಮ್ಯಾನ್ ಬಳಿ ಹೋಗುತ್ತಾರೆ. ರಂಗಪ್ಪ, ಯಾರಿದು, ಏನು ಗಲಾಟೆ ಎಂದು ಕೇಳುತ್ತಾರೆ ಮೋಹನ್ ರವರು. ರಂಗಪ್ಪನಿಗೆ ಸುಮಾರು 50 ವರ್ಷ ವಯಸ್ಸು. ಸರ್, ಇವರು ಯಾರು ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಬಂದು ಏನೇನೋ ಮಾತನಾಡುತ್ತಾ ಗಲಾಟೆ ಮಾಡುತ್ತಿದ್ದಾರೆ ಎನ್ನುತ್ತಾನೆ ವಾಚ್ಮ್ಯಾನ್ ರಂಗಪ್ಪ. ಮೋಹನ್ ರವರು ಆ ಹುಡುಗಿಯನ್ನು ಒಮ್ಮೆ ನೋಡುತ್ತಾರೆ. ನೋಡಿದರೆ ಗೊತ್ತಾಗುತ್ತದೆ ಅವಳು ಹಳ್ಳಿಯವಳು ಎಂದು. ಲಂಗ ದಾವಣಿ ತೊಟ್ಟು ಕೈಯಲ್ಲೊಂದು ಬ್ಯಾಗ್ ಹಿಡಿದು ನಿಂತಿದ್ದಾಳೆ ಆ ಹುಡುಗಿ. ಯಾರಮ್ಮ ನೀನು? ಯಾಕೆ ಬಂದು ಗಲಾಟೆ ಮಾಡುತ್ತಿದ್ದೀಯಾ? ಏನು ಬೇಕು ನಿನಗೆ? ಏನಾದರೂ ಸಮಸ್ಯೆ ಇದೆಯಾ ನಿನಗೆ? ನನ್ನಿಂದ ಏನಾದರೂ ಸಹಾಯ ಬೇಕಾ ನಿನಗೆ ಎನ್ನುತ್ತಾರೆ ಮೋಹನ್ ರವರು. ಆ ಹುಡುಗಿ ಮೋಹನ್ ರವರನ್ನು ಒಮ್ಮೆ ನೋಡಿ, ಏನಯ್ಯ, ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣುತ್ತಿದ್ದೀನಿ? ನೀನೇ ಕೆಳಗೆ ಕೂತರೆ ಹೇಳಲು ಒಬ್ಬರ ಸಹಾಯ ಬೇಕು, ಅಷ್ಟು ವಯಸ್ಸಾಗಿದೆ ನಿನಗೆ. ನಿನ್ನಿಂದ ನನಗೇನು ಸಹಾಯವಾಗುತ್ತದೆ? ನಾನು ಒಳಗೆ ಹೋಗಬೇಕು, ಅದನ್ನು ಆಗಲಿಂದ ಈ ತಾತಪ್ಪನಿಗೆ ಹೇಳುತ್ತಲೇ ಇದ್ದೇನೆ. ಈ ತಾತ ನನ್ನ ಒಳಗಡೆ ಬಿಡುತ್ತಿಲ್ಲ ಅಂತೀನಿ ಎನ್ನುತ್ತಾಳೆ ಆ ಹುಡುಗಿ. ಏನೇ ಹುಡುಗಿ, ನನ್ನನ್ನು ವಯಸ್ಸಾದ ಮುದುಕ ಎಂದು ಆಡಿಕೊಳ್ಳುತ್ತಿದ್ದೀಯಾ? ಏನೋ ಸಮಸ್ಯೆ ಆಗಿರಬಹುದು, ಸಹಾಯ ಮಾಡೋಣ ಎಂದು ಕೇಳಿದರೆ ಎಷ್ಟು ಮಾತನಾಡುತ್ತೀಯ ನೋಡು ಎನ್ನುತ್ತಾರೆ ಮೋಹನ್ ರವರು. ಅಯ್ಯೋ, ವಯಸ್ಸಾಗಿರುವವರನ್ನು ವಯಸ್ಸಾಗಿದೆ ಎಂದು ಹೇಳಿದರೆ ಏನು ತಪ್ಪು ಎನ್ನುತ್ತಾಳೆ ಆ ಹುಡುಗಿ. ಆಗ ವಾಚ್ಮ್ಯಾನ್, ಹೀಗೆ ಸರ್, ಈ ಹುಡುಗಿ ಅಷ್ಟೊತ್ತಿಂದನೂ ಏನೇನೋ ಮಾತನಾಡುತ್ತಾ ಸುಮ್ಮನೆ ಬಂದು ಗಲಾಟೆ ಮಾಡುತ್ತಿದೆ. ನಾನು ಸಿದ್ಧಾರ್ಥ್ ತಂಗಿ, ಸಿದ್ಧಾರ್ಥ್ ನನ್ನ ಅಣ್ಣ ಎಂದು ಸುಳ್ಳು ಹೇಳುವುದಲ್ಲದೆ ನನ್ನನ್ನು ಒಳಗೆ ಬಿಡಲಿಲ್ಲವೆಂದರೆ ನನ್ನ ಹಣೆ ತೂತು ಮಾಡುತ್ತೀನಿ ಎನ್ನುತ್ತಿದೆ ಎನ್ನುತ್ತಾನೆ ವಾಚ್ಮ್ಯಾನ್ ರಂಗಪ್ಪ. ಏ ತಾತ, ನಾನೇನು ಸುಳ್ಳು ಹೇಳುತ್ತಿಲ್ಲ. ಸಿದ್ಧಾರ್ಥ್ ಅಣ್ಣ ನನಗೆ ನಿಜವಾಗಲೂ ಅಣ್ಣನೇ ಎನ್ನುತ್ತಾಳೆ ಆ ಹುಡುಗಿ. ಮೋಹನ್ ರವರು ಏನೋ ಅನುಮಾನ ಬಂದು ಹಾಕಿದ್ದ ಕನ್ನಡಕವನ್ನು ತೆಗೆದು ಸರಿಯಾಗಿ ಸೀಟಿ ಮತ್ತೆ ಕನ್ನಡಕವನ್ನು ಧರಿಸಿ ಆ ಹುಡುಗಿಯನ್ನು ಮತ್ತೊಮ್ಮೆ ನೋಡುತ್ತಾರೆ. ಹೇ ಹುಡುಗಿ, ನಾನು ನಿನ್ನನ್ನು ಎಲ್ಲೋ ನೋಡಿದ್ದೀನಲ್ಲ, ಅದಿರಲಿ, ಸಿದ್ಧಾರ್ಥ್ ಹೇಗೆ ನಿನಗೆ ಅಣ್ಣನಾದ ಎನ್ನುತ್ತಾರೆ. ನಾನು ಸಿದ್ಧಾರ್ಥ್ ಅಣ್ಣನಿಗೆ ರಾಖಿ ಕಟ್ಟಿದೆ, ಅದಕ್ಕೆ ನಾನು ಅವನಿಗೆ ತಂಗಿಯಾದೆ, ಅವನು ನನಗೆ ಅಣ್ಣನಾದ ಎನ್ನುತ್ತಾಳೆ ಆ ಹುಡುಗಿ. ಮೋಹನ್ ರವರಿಗೆ ಮತ್ತೆ ಏನೋ ಅನುಮಾನ ಬಂದು, ನಿನ್ನ ಹೆಸರು ರತ್ನಿ ತಾನೇ ಎನ್ನುತ್ತಾರೆ. ಹಬ್ಬ, ಈಗ ನನ್ನ ದಾರಿಗೆ ಬರುತ್ತಿದ್ದೀರಿ ನೋಡಿ. ಹೌದು, ನನ್ನ ಹೆಸರು ರತ್ನಿ. ಇನ್ನೂ ಅನುಮಾನ ಇದ್ದರೆ ನೋಡಿ, ನನ್ನ ಹತ್ತಿರ ಫೋಟೋವಿದೆ ಎಂದು ಫೋನ್ ತೆಗೆದು ಸಿದ್ಧಾರ್ಥ್, ಅಂಜಲಿ, ರಮೇಶ್, ಬದ್ರಿ, ಚಂಚಲ, ರತ್ನಿ ಎಲ್ಲರ ಜೊತೆ ತೆಗೆದುಕೊಂಡ ಫೋಟೋವನ್ನು ತೋರಿಸುತ್ತಾಳೆ ರತ್ನಿ. ಈಗ ಮೋಹನ್ ರವರಿಗೆ ಅರ್ಥವಾಗುತ್ತದೆ ರತ್ನಿ ಯಾರೆಂದು. ಹೋ, ನೀನು ಆ ಬಜಾರಿ ರತ್ನಿಯಲ್ಲವಾ? ನಿನ್ನ ಬಗ್ಗೆ ಸಿದ್ಧಾರ್ಥ್ ಎಲ್ಲವನ್ನೂ ಹೇಳಿದ್ದಾನೆ ಎನ್ನುತ್ತಾರೆ ಮೋಹನ್ ರವರು. ಅಂಜಲಿ ಊರಿನಿಂದ ಬಂದ ನಂತರ ಸಿದ್ಧಾರ್ಥ್ ಮತ್ತು ಚಂಚಲ ರತ್ನಿಯ ಬಗ್ಗೆ ಪಿನ್ ಟು ಪಾಯಿಂಟ್ ಎಲ್ಲವನ್ನು ಗಿರಿಜಾರವರಿಗೆ ಮತ್ತು ಮೋಹನ್ ರವರಿಗೆ ಹೇಳಿಕೊಂಡಿದ್ದರು. ಅವಳ ಮಾತಿನ ಶೈಲಿ, ತರಲೆ ತುಂಟಾಟ, ಅವಳು ಅಲ್ಲಿ ಜಗಳವಾಡಿ ಒಬ್ಬನಿಗೆ ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದು ಎಲ್ಲವನ್ನೂ ಹೇಳಿಕೊಂಡಿದ್ದರು. ಜೊತೆಗೆ ಬದ್ರಿ ಮತ್ತು ರತ್ನಿಯ ಪ್ರೀತಿಯ ಬಗ್ಗೆಯೂ ಕೂಡ ಹೇಳಿಕೊಂಡಿದ್ದರು. ಆದ್ದರಿಂದ ರತ್ನಿಯನ್ನು ಮೋಹನ್ ರವರು ಬಜಾರಿ ಎಂದು ಕರೆದರು. ಅಯ್ಯೋ ಅಯ್ಯೋ,
ಯಾರನ್ನಯ್ಯ ನೀನು ಬಜಾರಿ ಅನ್ನುವುದು? ಏನೋ ಇಬ್ಬರಿಗೂ ವಯಸ್ಸಾಗಿದೆ ಎಂದು ಸುಮ್ಮನೆ ಬಿಡುತ್ತಿದ್ದೇನೆ. ಇಲ್ಲ ಅಂದಿದ್ರೆ ನಿಮ್ಮ ಹಣೆಗಳನ್ನು ಚಚ್ಚಿ ತೂತು ಮಾಡುತ್ತಿದ್ದೆ ಅಷ್ಟೇ. ನಾನು ಅಷ್ಟೊತ್ತಿಂದನೂ ನೋಡುತ್ತಲೇ ಇದ್ದೇನೆ. ನನ್ನನ್ನು ಒಳಗೆ ಬಿಡದೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳುವುದಲ್ಲದೆ ನನ್ನನ್ನೇ ಬಜಾರಿ ಎನ್ನುತ್ತೀಯ ಎನ್ನುತ್ತಾಳೆ ರತ್ನಿ. ಅದೇ ಸಮಯದಲ್ಲಿ ಹೊರಗೆ ಹೋದ ಅಣ್ಣ ಇನ್ನೂ ಬರಲಿಲ್ಲವೆಂದು ಗಿರಿಜಾರವರು ಹೊರಗೆ ಬಂದಾಗ ರತ್ನಿ ಮೋಹನ್ರವರಿಗೆ ಜೋರು ಮಾಡುತ್ತಿರುವುದು ಕಾಣುತ್ತದೆ. ಸಿದ್ದು, ಬಾರೋ, ಇಲ್ಲಿ ಯಾವುದೋ ಹುಡುಗಿ ಅಣ್ಣನಿಗೆ ಜೋರು ಮಾಡುತ್ತಿದ್ದಾಳೆ ಎನ್ನುತ್ತಾರೆ ಗಿರಿಜಾರವರು. ಸಿದ್ಧಾರ್ಥ್ ಅವಸರವಾಗಿ ಹೊರಗೆ ಬರುತ್ತಾನೆ. ಗೇಟಿನ ಬಳಿ ರತ್ನಿಯನ್ನು ನೋಡಿ ಖುಷಿಯಿಂದ ರತ್ನಿ ಎಂದು ಕೂಗುತ್ತಾನೆ. ಸಿದ್ಧಾರ್ಥ್ ರತ್ನಿ ಎಂದು ಹೇಳುತ್ತಿದ್ದಂತೆ ಚಂಚಲ, ಅಂಜಲಿ, ರಮೇಶ್ ಕೂಡ ಹೊರಗೆ ಬರುತ್ತಾರೆ. ಎಲ್ಲರೂ ಖುಷಿಯಿಂದ ರತ್ನಿ ಎಂದು ಉಚ್ಚರಿಸುತ್ತಾರೆ. ಗಿರಿಜಾರವರು, ರತ್ನಿ ಎಂದರೆ ಅಂಜಲಿ ಊರಿನ ಹುಡುಗಿ ತಾನೇ? ಅದೇ ಬದ್ರಿಯ ಬಜಾರಿ ಹುಡುಗಿ ಎಂದು ಕೇಳುತ್ತಾರೆ. ಅದು ಸರಿ, ಅವಳೇಕೆ ಅಣ್ಣನಿಗೆ ಜೋರು ಮಾಡುತ್ತಿದ್ದಾಳೆ? ನೋಡಿದರೆ ಒಡೆದು ಬಿಡುವ ಹಾಗಿದೆ. ಮೊದಲು ಏನೆಂದು ವಿಚಾರಿಸೋಣ ಬನ್ನಿ ಎಂದು ಗಿರಿಜಾರವರು ಹೇಳುತ್ತಾರೆ. ಎಲ್ಲರೂ ರತ್ನಿಯ ಬಳಿ ಹೋಗುತ್ತಾರೆ. ಚಂಚಲ ರತ್ನಿ ಬಂದಿರುವ ಖುಷಿಗೆ ರತ್ನಿಯ ಬಳಿ ಓಡುತ್ತಾಳೆ. ರತ್ನಿಯ ಬಳಿ ಬಂದ ಚಂಚಲ ರತ್ನಿ ಎಂದು ಖುಷಿಯಿಂದ ಕೂಗುತ್ತಾ ಅವಳನ್ನು ತಬ್ಬುತ್ತಾಳೆ. ರತ್ನಿ ಕೂಡ ಖುಷಿಯಿಂದ ಅಕ್ಕ ಎಂದು ಚಂಚಲಳನ್ನು ತಬ್ಬುತ್ತಾಳೆ. ಅವಳ ಹಿಂದೆ ಬಂದ ಅಂಜಲಿ ಕೂಡ ರತ್ನಿ ಹೇಗಿದ್ದೀಯಾ ಎಂದು ತಬ್ಬುತ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಂಜಲಿ, ನೀನು ಹೇಗಿದ್ದೀಯಾ ಎಂದು ಅವಳನ್ನು ತಬ್ಬುತ್ತಾಳೆ. ರಮೇಶ್ ಕೂಡ ರತ್ನಿಯ ಬಳಿ ಬಂದು ಅವಳ ಕೆನ್ನೆ ಹಿಂಡಿ ಹೇಗಿದ್ದೀಯಾ ನನ್ನ ಪುಟ್ಟ ತಂಗಿ ಎಂದು ಕೇಳುತ್ತಾನೆ. ನಾನು ಸೂಪರ್ ರಮೇಶ್ ಅಣ್ಣ, ನೀನು ಹೇಗಿದ್ದೀಯಾ ಎಂದು ಕೇಳುತ್ತಾಳೆ ರತ್ನಿ. ನಂತರ ಸಿದ್ಧಾರ್ಥ್ ಬಂದು ರತ್ನಿಯನ್ನು ಲಘುವಾಗಿ ಬಳಸಿ ಅವಳ ತಲೆ ಸವರಿ ಹೇಗಿದ್ದೀಯಾ ರತ್ನಿ, ಒಬ್ಬಳೇ ಬಂದಿರುವ ಹಾಗಿದಿ, ಏಕೆ ಬದ್ರಿ ಬರಲಿಲ್ಲವಾ ಎಂದು ಕೇಳುತ್ತಾನೆ ಒಬ್ಬಳೇ ಬಂದಿರುವುದನ್ನು ನೋಡಿ ಕಾಳಜಿಯಿಂದ. ಬದ್ರಿ ಬರಲಿಲ್ಲ ಅಣ್ಣ, ನಾನೊಬ್ಬಳೇ ಬಂದೆ. ನಮ್ಮದು ಬಿಡು ದೊಡ್ಡ ಕತೆ, ಆಮೇಲೆ ಹೇಳುತ್ತೇನೆ. ಈಗ ನನಗೆ ತುಂಬ ಸುಸ್ತಾಗುತ್ತಿದೆ ಅಣ್ಣ, ಮನೆಯ ಒಳಗೆ ಕರೆದುಕೊಂಡು ಹೋಗು. ನಾನು ಮೊದಲು ಊಟ ಮಾಡಬೇಕು. ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ. ಈ ತಾತಂದಿರು ನನ್ನನ್ನು ಒಳಗೆ ಬಿಡುತ್ತಿಲ್ಲ. ಬರೀ ಬೇಡದ ಪ್ರಶ್ನೆಗಳನ್ನೇ ಕೇಳುತ್ತಾ ನನ್ನ ತಲೆ ತಿನ್ನುತ್ತಿದ್ದಾರೆ. ಇವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನಗೆ ಸುಸ್ತಾಗುತ್ತಿದೆ ಎಂದು ಮೋಹನ್ರವರು ಮತ್ತು ವಾಚ್ಮ್ಯಾನ್ ರಂಗಪ್ಪನ ಕಡೆ ಕೈ ತೋರಿಸಿ ಹೇಳುತ್ತಾಳೆ ರತ್ನಿ. ರತ್ನಿ ಮೋಹನ್ರವರ ಕಡೆ ಕೈ ತೋರಿಸಿ ತಾತ ಎಂದು ಕರೆದಿದ್ದು ಕೇಳಿ ಸಿದ್ಧಾರ್ಥ್, ಚಂಚಲ, ಗಿರಿಜಾರವರಿಗೆ ನಗು ಬಂದು ಬಿಡುತ್ತದೆ. ಮೋಹನ್ರವರು, ಏ ಹುಡುಗಿ, ಯಾರನ್ನೇ ನೀನು ತಾತ ಎಂದು ಕರೆಯುವುದು? ನೀನು ತಾತ ಅನ್ನುವಷ್ಟು ನನಗೇನು ವಯಸ್ಸಾಗಿಲ್ಲ. ಇನ್ನು ನನ್ನ ಮಗನಿಗೆ ಮದುವೆನೇ ಆಗಿಲ್ಲ. ನಾನು ಯಾವಾಗ ತಾತ ಆದೆ ಎಂದು ಮುಖ ಊದಿಸಿಕೊಂಡು ನಿಲ್ಲುತ್ತಾರೆ ನಗುತ್ತಿರುವವರ ಕಡೆ ನೋಡುತ್ತಾ. ಅಯ್ಯೋ ರಾಮನೇ, ತಲೆ ಕೂದಲು ನೋಡಿದರೆ ಬೆಳ್ಳಗಾಗಿದೆ. ಸರಿಯಾಗಿ ಕಣ್ಣು ಕಾಣದೆ ಕನ್ನಡಕ ಹಾಕಿದ್ದೀರಾ. ನೋಡಿದರೆ ತಾತನ ರೀತಿ ಕಾಣುತ್ತೀರಾ. ಅದಕ್ಕೆ ತಾತ ಎಂದು ಕರೆದೆ. ಅದಕ್ಕೆ ಯಾಕೆ ಇಷ್ಟೊಂದು ಸಿಡುಕುತ್ತೀರಾ? ಬೇಡ ಬಿಡಿ, ನಿಮ್ಮನ್ನು ಏನಂತ ಕರೆಯಬೇಕು ಹೇಳಿ, ಆ ರೀತಿಯೇ ಕರೆಯುತ್ತೇನೆ ಎನ್ನುತ್ತಾಳೆ ರತ್ನಿ. ರತ್ನಿಯ ಮಾತು ಕೇಳಿ ಇನ್ನೂ ಜೋರು ನಗು ಬರುತ್ತದೆ ಸಿದ್ಧಾರ್ಥ್, ಚಂಚಲ ಮತ್ತು ಗಿರಿಜಾರವರಿಗೆ. ಪಕ್ಕದಲ್ಲಿ ನಿಂತಿದ್ದ ಅಂಜಲಿಗೆ ರತ್ನಿಯ ಮಾತು ಕೇಳಿ ತಲೆ ಕೆಚ್ಚಿಕೊಳ್ಳುವಂತಾಯಿತು. ರತ್ನಿ, ಸುಮ್ಮನಿರು, ಇವರು ಸಿದ್ಧಾರ್ಥ್ ಸರ್ ಅಪ್ಪ ಎಂದು ಕಿವಿಯ ಬಳಿ ಬಾಗಿ ಮೆಲ್ಲಗೆ ಹೇಳುತ್ತಾಳೆ. ನೀವು ಸಿದ್ದು ಅಣ್ಣನ ತಂದೆ ಎಂದು ನನಗೆ ಗೊತ್ತಿರಲಿಲ್ಲ, ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿಬಿಡಿ ಎಂದು ಕೇಳುತ್ತಾ ಅಂಜಲಿಯ ಕಿವಿ ಬಳಿ ಬಾಗಿ, ಅಂಜಲಿ, ಇವರನ್ನು ನಾನು ಏನಂತ ಕರೆಯಬೇಕು? ಏಕೆಂದರೆ ಈ ಸೋಡಾ ಬುಡ್ಡಿ ತಾತನಿಗೆ ನಾನು ತಾತ ಎಂದು ಕರೆದರೆ ಹಿಡಿಸುತ್ತಿಲ್ಲ. ಅದಿರಲಿ, ನೀನು ಏನಂತ ಕರೆಯುತ್ತೀಯ ಇವರನ್ನು ಎಂದು ಕೇಳುತ್ತಾಳೆ ರತ್ನಿ. ಅಂಜಲಿ, ನಾನು ಸರ್ ಎಂದು ಕರೆಯುತ್ತೇನೆ ಎನ್ನುತ್ತಾಳೆ ಮೆತ್ತಗೆ. ಆದರೆ ರತ್ನಿಯ ಮಾತು ಪಕ್ಕದಲ್ಲಿ ನಿಂತಿದ್ದ ಚಂಚಲಾಗೆ ಕೇಳಿಸಿಬಿಟ್ಟಿತ್ತು. ರತ್ನಿ ಮೋಹನ್ರವರನ್ನು ಸೋಡಾ ಬುಡ್ಡಿ ತಾತ ಎಂದಾಕ್ಷಣ ಜೋರಾಗಿ ನಕ್ಕು ಬಿಡುತ್ತಾಳೆ. ನಿನಗೇನೆ ಬಂತು, ಸುಮ್ಮನೆ ನಗುತ್ತಿದ್ದೀಯಲ್ಲ ಎಂದು ಕೇಳುತ್ತಾರೆ ಗಿರಿಜಾರವರು. ಅಮ್ಮ, ರತ್ನಿ ಮಾವನನ್ನು ಸೋಡಾ ಬುಡ್ಡಿ ತಾತ ಎಂದು ಕರೆಯುತ್ತಿದ್ದಾಳೆ ಎಂದು ಜೋರಾಗಿ ನಗವಾಡುತ್ತಾಳೆ. ರತ್ನಿ, ಅಯ್ಯಯ್ಯೋ, ಕೇಳಿಸಿಬಿಟ್ಟಿತಾ ಎಂದು ಮುಖ ಚಿಕ್ಕದು ಮಾಡಿಕೊಂಡು, ಏ ಚಂಚಲಕ್ಕ, ನಾನು ಯಾವಾಗ ಹಾಗೆ ಹೇಳಿದೆ? ಇವರು ಸೋಡಾ ಹಾಕಿದ್ದರೂ ನೋಡುವುದಕ್ಕೆ ತುಂಬ ಸುಂದರವಾಗಿದ್ದಾರೆ ಅಂತ ಅಂಜಲಿ ಬಳಿ ಹೇಳುತ್ತಿದ್ದೆ ಎಂದು ಅಲ್ಲು ಬಿಡುತ್ತಾಳೆ ರತ್ನಿ. ಅವಳು ಹೇಳುತ್ತಿರುವುದು ಸುಳ್ಳು ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಗಿರಿಜಾರವರು, ಸರಿ ಸರಿ,
ಅಲ್ಲಿ ನಿಂತು ಮಾತನಾಡಿದ್ದು ಸಾಕು, ಒಳಗೆ ಬನ್ನಿ. ಹುಡುಗಿ ಆಗಲೇ ಸುಸ್ತಾಗುತ್ತಿದೆ, ಊಟ ಬೇಕು ಎಂದು ಕೇಳಿದ್ದಳು. ಇನ್ನೂ ನಿಲ್ಲಿಸಿ ಮಾತನಾಡುತ್ತಿದ್ದೀರಲ್ಲ ಎಂದು ಹೇಳುತ್ತಾರೆ. ಸಿದ್ಧಾರ್ಥ್ ಮತ್ತು ಚಂಚಲ ರತ್ನಿಯ ಎರಡೂ ಕೈಯನ್ನು ಒಬ್ಬೊಬ್ಬರು ಹಿಡಿದು ಬಾ ರತ್ನಿ, ಒಳಗೆ ಹೋಗೋಣ ಎಂದು ಖುಷಿಯಿಂದ ಕರೆಯುತ್ತಾರೆ. ರತ್ನಿ ಅವರ ಇಬ್ಬರ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಇನ್ನೂ ಮುಖ ಊದಿಸಿಕೊಂಡು ನಿಂತಿದ್ದ ಮೋಹನ್ರವರ ಮುಂದೆ ಬಂದು ತನ್ನ ಕಿವಿಯನ್ನು ಹಿಡಿದುಕೊಂಡು, ತಪ್ಪಾಯಿತು ಸರ್, ಕ್ಷಮಿಸಿಬಿಡಿ. ನಾನು ಏನೇನೋ ಮಾತನಾಡಿಬಿಟ್ಟೆ. ಅದಕ್ಕೆ ನೀವು ಇಷ್ಟು ಮುಖ ಊದಿಸಿಕೊಂಡರೆ ಚೆನ್ನಾಗಿ ಕಾಣುವುದಿಲ್ಲ. ನಿಮ್ಮ ಮನೆಗೆ ನಾನು ಬರಬಹುದೇ? ನಿಮಗೆ ಇಷ್ಟವಿಲ್ಲವೆಂದರೆ ನಾನು ಹೊರಟು ಹೋಗುತ್ತೇನೆ. ಆದರೆ ಈ ರೀತಿ ಮುಖ ಊದಿಸಿಕೊಂಡು ನಿಲ್ಲಬೇಡಿ ಸರ್ ಎಂದು ಮುದ್ದಾಗಿ ಹೇಳುತ್ತಾಳೆ ರತ್ನಿ. ರತ್ನಿಯ ಮುದ್ದು ಮುಖ ನೋಡಿ ಮೋಹನ್ರವರ ಮುನಿಸು ಆರಿ ಹೋಯಿತು. ರತ್ನಿಯ ಕೆನ್ನೆಯನ್ನು ಹಿಂಡಿ, ನಾನು ನಿನ್ನನ್ನು ಕ್ಷಮಿಸಬೇಕು ಎಂದರೆ ನೀನು ನನ್ನನ್ನು ಸರ್ ಎಂದು ಕರೆಯುವ ಆಗಿಲ್ಲ ಎನ್ನುತ್ತಾರೆ ಮೋಹನ್ರವರು. ಮತ್ತೆ ಏನಂತ ಕರೆದರೆ ನಿಮಗೆ ಹಿಡಿಸುತ್ತದೆ ಎಂದು ಕೇಳುತ್ತಾಳೆ ರತ್ನಿ. ನೀನು ನನ್ನನ್ನು ಫ್ರೆಂಡ್ ಎಂದು ಕರೆಯಬೇಕು ಎಂದು ಹೇಳುತ್ತಾರೆ ಮೋಹನ್ರವರು. ಓ, ಅಷ್ಟೇ ತಾನೇ, ಆಯಿತು. ನಾನು ನಿಮ್ಮನ್ನು ಇನ್ನು ಮುಂದೆ ಫ್ರೆಂಡ್ ಎಂದೇ ಕರೆಯುತ್ತೇನೆ, ಆಯಿತಾ ಎನ್ನುತ್ತಾಳೆ ರತ್ನಿ. ಅಣ್ಣ, ಯಾಕೋ ಇದು ನಿನಗೆ ಜಾಸ್ತಿಯಾಗಲಿಲ್ಲವಾ? ನಿನ್ನ ವಯಸ್ಸೇನು, ಆ ಹುಡುಗಿಯ ವಯಸ್ಸೇನು? ನೀನು ಅವಳ ಫ್ರೆಂಡಾ ಎಂದು ಕೇಳುತ್ತಾರೆ ಗಿರಿಜರವರು. ಅಯ್ಯೋ, ನನ್ನ ಫ್ರೆಂಡ್ಗೆ ಅಷ್ಟೊಂದು ವಯಸ್ಸಾಗಿಲ್ಲ ಅಮ್ಮ. ಅವರ ತಲೆ ಕೂದಲಿಗೆ ಕಪ್ಪು ಬಣ್ಣ ಬಳೆದು ಈ ಕನ್ನಡಕ ತೆಗೆಸಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿದರೆ ಸಿದ್ಧಾರ್ಥ್ ಅಣ್ಣನ ರೀತಿ ಕಾಣುತ್ತಾರೆ ಎನ್ನುತ್ತಾಳೆ ರತ್ನಿ. ಅವಳ ಮಾತಿಗೆ ಎಲ್ಲರೂ ಜೋರಾಗಿ ನಗವಾಡುತ್ತಾರೆ. ಮೋಹನ್ರವರಿಗೆ ಖುಷಿಯಾಗಿ ಮೀಸೆ ತಿರುವುತ್ತಾರೆ. ಓ, ನೀನಾಗಲೇ ನಿನ್ನ ಫ್ರೆಂಡ್ ಕಡೆಯಾ ಎನ್ನುತ್ತಾರೆ ಗಿರಿಜರವರು. ಸಿದ್ಧಾರ್ಥ್ ಮೋಹನ್ರವರ ಬಳಿ, ಜಾಸ್ತಿ ಮೀಸೆ ತಿರುವ ಬೇಡಪ್ಪ, ನೀನು ನನ್ನ ಅಣ್ಣನಾಗಿ ಕಾಣಿಸುತ್ತೀಯ. ಅವಳಿಗೇನು ಬುದ್ಧಿ ಇಲ್ಲ ಹೇಳುತ್ತಾಳೆ. ಅಷ್ಟಕ್ಕೆ ನೀನು ಕಿಸಿಯಬೇಕಾಗಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್. ನಿನಗೇಕೆ ಹೊಟ್ಟೆ ಕಿಚ್ಚು? ನನ್ನ ಗೆಟಪ್ ಚೇಂಜ್ ಮಾಡಿದರೆ ನಾನು ನಿನ್ನ ಅಣ್ಣನ ಹಾಗೆ ಕಾಣುವುದು ಎನ್ನುತ್ತಾರೆ ಮೋಹನ್ರವರು. ಇದಕ್ಕೇನೂ ಕಡಿಮೆ ಇಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್. ಮೋಹನ್ರವರು ರತ್ನಿಯ ಕೈ ಹಿಡಿದು, ಬಾ ಫ್ರೆಂಡ್, ನಾವು ಒಳಗೆ ಹೋಗೋಣ. ನಿನಗೆ ತುಂಬ ಸುಸ್ತಾಗುತ್ತಿದೆ, ಊಟ ಮಾಡುವಂತೆ ಎಂದು ಅವಳ ಕರೆದುಕೊಂಡು ಮುಂದೆ ಹೋಗುತ್ತಾರೆ. ರತ್ನಿ ಕೂಡ ಖುಷಿಯಿಂದ ಅವರ ಜೊತೆಗೇ ಹೋಗುತ್ತಾಳೆ. ಅಯ್ಯೋ ರತ್ನಿ, ನಿನಗೆ ಹೊಸ ಫ್ರೆಂಡ್ ಸಿಕ್ಕರು ಅಂತ ನನ್ನ ಬಿಟ್ಟು ಹೋಗುತ್ತಿದ್ದೀಯಾ ಎಂದು ಚಂಚಲ ಅವರ ಹಿಂದೆ ಓಡುತ್ತಾಳೆ. ಎಲ್ಲ ನಕ್ಕು ಮನೆಯೊಳಗೆ ಹೋಗುತ್ತಾರೆ. ರತ್ನಿ ಕೈಕಾಲು ತೊಳೆದು ಬಂದು ಊಟಕ್ಕೆ ಕೂರುತ್ತಾಳೆ. ಎಲ್ಲರೂ ಅವಳು ಕಾಣುವ ರೀತಿಯೇ ಹಾಲ್ನಲ್ಲಿ ಕೂರುತ್ತಾರೆ. ಗಿರಿಜರವರು ರತ್ನಿಗೆ ಊಟವನ್ನು ಬಡಿಸುತ್ತಾರೆ. ಅವಳು ಆತುರದಿಂದ ಊಟ ಮಾಡುತ್ತಿದ್ದುದನ್ನು ನೋಡಿದ ಗಿರಿಜರವರು ಅವಳ ತಲೆ ಸವರಿ, ಯಾಕೆ ಮಗಳೇ, ಬೆಳಿಗ್ಗೆಯಿಂದ ಊಟ ಮಾಡಿರಲಿಲ್ಲವಾ? ತುಂಬ ಸುಸ್ತಾಗುತ್ತಿದೆಯಾ ಎನ್ನುತ್ತಾರೆ. ಅಯ್ಯೋ ಅಮ್ಮ, ಬೆಳಿಗ್ಗೆಯಿಂದಲ್ಲ, ನೆನ್ನೆಯಿಂದನೂ ನಾನು ಊಟನೇ ಮಾಡಿಲ್ಲ ಎನ್ನುತ್ತಾಳೆ ರತ್ನಿ. ಅವಳು ನೆನ್ನೆಯಿಂದನೂ ಊಟ ಮಾಡಿಲ್ಲ ಎಂದು ಕೇಳಿದ ಎಲ್ಲರಿಗೂ ಸಂಕಟವಾಗುತ್ತದೆ. ಯಾಕೆ ರತ್ನಿ, ನೆನ್ನೆಯಿಂದನೂ ಊಟ ಮಾಡಿಲ್ಲ ನೀನು? ಊರಿನಲ್ಲಿ ಏನಾದರೂ ತೊಂದರೆಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್. ಸಿದ್ದು, ಅವಳು ಮೊದಲು ಊಟ ಮಾಡಲಿ, ಸುಮ್ಮನೆ ಇರು, ನಂತರ ಏನು ಸಮಸ್ಯೆ ಎಂದು ಕೇಳೋಣ ಎನ್ನುತ್ತಾರೆ ಮೋಹನ್ರವರು. ರತ್ನಿ ಹೊಟ್ಟೆಯ ತುಂಬ ಊಟ ಮಾಡಿ ಅಂಜಲಿ ಕೊಟ್ಟ ಐಸ್ ಕ್ರೀಮನ್ನು ಕೂಡ ತೃಪ್ತಿಯಿಂದ ತಿಂದು ಅವರ ಜೊತೆ ಬಂದು ಕೂರುತ್ತಾಳೆ. ಹಬ್ಬ, ಈಗ ನನಗೆ ನೆಮ್ಮದಿಯಾಯಿತು ಎನ್ನುತ್ತಾಳೆ ರತ್ನಿ. ರತ್ನಿ ಪುಟ್ಟ, ಇನ್ನೂ ಸುಸ್ತು ಇದ್ದರೆ ರೆಸ್ಟ್ ಮಾಡು ಎನ್ನುತ್ತಾನೆ ಸಿದ್ಧಾರ್ಥ್. ಅಯ್ಯೋ ಅಣ್ಣ, ಈಗ ಸುಸ್ತು ಅಂತ ಏನೂ ಇಲ್ಲ. ಟ್ರೈನು ಬಸ್ಸು ಆಟೋದಲ್ಲೇ ಬಂದೆ, ಎಲ್ಲೂ ನಡೆಯಲಿಲ್ಲ. ಆದರೆ ಹೊಟ್ಟೆ ತುಂಬ ಹಸಿಯುತ್ತಿತ್ತು ಅಷ್ಟೇ. ಈಗ ಊಟ ಮಾಡಿದನಲ್ಲ, ಸಮಾಧಾನವಾಯಿತು. ರೆಸ್ಟ್ ಮಾಡುವಂಥದ್ದು ಏನೂ ಇಲ್ಲ ಎನ್ನುತ್ತಾಳೆ ರತ್ನಿ. ಸರಿ, ಈಗ ಹೇಳು ಪುಟ್ಟ, ಯಾಕೆ ಒಬ್ಬಳೇ ಬಂದಿದ್ದೀಯಾ? ನಿನಗೆ ನಮ್ಮ ಮನೆಯ ಅಡ್ರೆಸ್ ಹೇಗೆ ಗೊತ್ತಾಯಿತು? ಬದ್ರಿ ಯಾಕೆ ನಿನ್ನ ಜೊತೆ ಬಂದಿಲ್ಲ? ಏನಾದರೂ ಊರಿನಲ್ಲಿ ಸಮಸ್ಯೆಯಾ? ಇಲ್ಲ ಬದ್ರಿಯ ಜೊತೆ ಜಗಳವಾಡಿ ಬಂದಿಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್. ಕೊನೆಯದಾಗಿ ಹೇಳಿದ್ದಲ್ಲ, ಅದೇ ಸರಿ, ನಾನು ಬದ್ರಿಯ ಜೊತೆ ಜಗಳವಾಡಿ ಬಂದಿದ್ದೇನಣ್ಣ ಎನ್ನುತ್ತಾಳೆ ರತ್ನಿ. ಯಾಕೆ ರತ್ನಿ, ಬದ್ರಿ ಮಾವನ ಜೊತೆ ಜಗಳವಾಡಿದೆ? ಜಗಳವಾಡಿ ಮನೆ ಬಿಟ್ಟು ಬಂದಿದ್ದೀಯವೆಂದರೆ ಜೋರಾಗಿ ಜಗಳವಾಗಿದೆ ಅನ್ನಿಸುತ್ತದೆ ಎನ್ನುತ್ತಾಳೆ ಅಂಜಲಿ. ಹೌದು ಅಂಜಲಿ, ನನಗೂ ಅವನಿಗೂ ಜೋರಾಗಿ ಜಗಳವಾಯಿತು ಎನ್ನುತ್ತಾಳೆ ರತ್ನಿ. ಫ್ರೆಂಡ್, ಅವನು ನನ್ನ ಎರಡೂ ಕೆನ್ನೆಗೆ ಹೊಡೆದ ಗೊತ್ತಾ? ಎಷ್ಟು ನೋವಾಗಿತ್ತು ಗೊತ್ತಾ? ನನ್ನ ಎರಡೂ ಕೆನ್ನೆ ಟೊಮೊಟೊ ಹಣ್ಣಿನ ರೀತಿ ಕೆಂಪಾಗಿ ಊದಿಕೊಂಡಿತ್ತು, ಈಗ ಇಳಿದಿದೆ
ಎಂದು ಎರಡೂ ಕೆನೆಯನ್ನು ತೋರಿಸುತ್ತಾ ಚಿಕ್ಕ ಮಕ್ಕಳು ಪೇರೆಂಟ್ಸ್ ಹತ್ತಿರ ಕಂಪ್ಲೇಂಟ್ ಮಾಡುವ ರೀತಿ ಹೇಳುತ್ತಾಳೆ ರತ್ನಿ. ಏನು, ಬದ್ರಿ ನಿನ್ನಾಗೆ ಹೊಡೆದನಾ? ಯಾಕೆ ಎಂದು ತುಸು ಕೋಪದಲ್ಲಿ ಕೇಳುತ್ತಾನೆ ಸಿದ್ಧಾರ್ಥ್. ರತ್ನಿ ಏನೂ ಹೇಳದೆ ಸುಮ್ಮನೆ ಕೂತಿರುತ್ತಾಳೆ. ಯಾಕೆ ಮಗಳೇ ಸುಮ್ಮನೆ ಕೂತಿದ್ದೀಯಾ? ಯಾಕೆ ನಿನಗೆ ನಿನ್ನ ಹುಡುಗ ಹೊಡೆದ ಎಂದು ಕೇಳುತ್ತಾರೆ ಗಿರಿಜಾರವರು. ರತ್ನಿ ಅದು ಎಂದು ರಾಗ ಎಳೆಯುತ್ತಾಳೆ. ರತ್ನಿಯ ಬಗ್ಗೆ ತುಸು ಗೊತ್ತಿದ್ದ ಚಂಚಲ ಏನೋ ಅನುಮಾನ ಬಂದಂತೆ, ನೀನು ಏನೋ ಕಿತಾಪತಿ ಮಾಡಿದ್ದೀಯ ರತ್ನಿ, ಅದಕ್ಕೆ ಬದ್ರಿ ನಿನಗೆ ಹೊಡೆದಿದ್ದಾನೆ. ಅವನು ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ. ನೀನು ಎಷ್ಟೇ ಕಾಟ ಕೊಟ್ಟರೂ ಅವನು ನಿನ್ನನ್ನು ಸಹಿಸುತ್ತಿದ್ದ. ಆದರೆ ನಿನ್ನ ಮೇಲೆ ಕೈ ಮಾಡಿದ್ದಾನೆ ಎಂದರೆ ನೀನು ಏನು ತಪ್ಪು ಮಾಡಿದೆ ಎಂದು ಕೇಳುತ್ತಾಳೆ ಚಂಚಲ. ಆಗಲೂ ಏನೂ ಮಾತಿಲ್ಲ ಅವಳಲ್ಲಿ. ಯಾಕೆ ಸುಮ್ಮನಿದ್ದೀಯ ರತ್ನಿ? ಅದು ಸರಿ, ಬದ್ರಿಗೆ ನೀನು ಇಲ್ಲಿ ಬಂದಿರುವುದು ಗೊತ್ತಾ? ಬದ್ರಿ ಕೈ ಮಾಡುವ ರೀತಿ ನೀನೇನು ಮಾಡಿದೆ ಹೇಳು ಎಂದು ಆತಂಕದಲ್ಲೇ ಕೇಳುತ್ತಾನೆ ರಮೇಶ್. ನಾನು ಅವನಿಗೆ ಹೇಳಿಲ್ಲ ಅಣ್ಣ ಎನ್ನುತ್ತಾಳೆ. ಸರಿ ಆಯಿತು, ಈಗ ಹೇಳು, ಯಾಕೆ ಬದ್ರಿ ನಿನಗೆ ಕೈ ಮಾಡಿದ ಎಂದು ಕೇಳುತ್ತಾನೆ ರಮೇಶ್. ರತ್ನಿ ಹೀ ಎಂದು ಹಲ್ಲು ಬಿಡುತ್ತಾ, ಅದು ಅವರ ಅಮ್ಮನಿಗೆ ನಾನು ಕಲ್ಲಿನಲ್ಲಿ ಹೊಡೆದು ಹಣೆಯನ್ನು ತೂತು ಮಾಡಿಬಿಟ್ಟೆ. ಅದಕ್ಕೆ ಬದ್ರಿ ನನಗೆ ಹೊಡೆದ ಎನ್ನುತ್ತಾಳೆ ರತ್ನಿ. ಅವಳ ಮಾತಿಗೆ ಎಲ್ಲರಿಗೂ ಆಶ್ಚರ್ಯ. ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ರತ್ನಿಯನ್ನೇ ನೋಡುತ್ತಿರುತ್ತಾರೆ. ರತ್ನಿ ಏಕೆ ಬದ್ರಿಯ ತಾಯಿ ಕಮಲಮ್ಮನವರಿಗೆ ಹಣೆಯನ್ನು ತೂತು ಮಾಡಿದಳು ಎಂದು ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತೇನೆ. ಕತೆ ಮುಂದುವರಿಯುತ್ತದೆ.